ನಾನು ಮೈಸೂರಿನಲ್ಲೇ ಓದಿ ಬೆಳೆದಿದ್ರು ಕೂಡ ಇಲ್ಲಿ ನನಗೆ ಸ್ವಂತ ಮನೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಪಂಚಕರ್ಮ ಆಯುರ್ವೇದ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದಂತ ಅವರು ತಮ್ಮ ಖಾಸಗಿ ಬದುಕಿನ ವಿಚಾರವನ್ನ ಮೆಲುಕು ಹಾಕಿದ್ರು. ಮೈಸೂರಿನಲ್ಲಿ 2 ಮನೆಯನ್ನ ಕಟ್ಟಿಸಿದ್ದೆ, ಕಾರಣಾಂತರಗಳಿಂದ ಆ 2 ಮನೆಗಳನ್ನ ಮಾರ್ಬಿಟ್ಟೆ. ಆ 2 ಮನೆ ಮಾಯದ ಹಣದಲ್ಲಿ ಬೆಂಗಳೂರಿನಲ್ಲಿ ನಿವೇಶನ ಖರೀದಿಸಿ ಮನೆಯನ್ನ ಕಟ್ಟಿಸಿದ್ದೇನೆ. ಈಗ ಮೈಸೂರಿನಲ್ಲಿ ಒಂದು ನಿವೇಶನ ಇದೆ. ಸಿಎಂ ಸ್ಥಾನದಿಂದ ನಿರ್ಗಮಿಸಿದ ಬಳಿಕ ಮೈಸೂರಿನಲ್ಲಿ ಮನೆಯನ್ನ ಕಟ್ಟಿಸ್ತೇನೆ ಅಂತ ಹೇಳಿದ್ರು. ಇನ್ನು ತಮ್ಮ ಅಭ್ಯಾಸಗಳ ಬಗ್ಗೆ ಮಾತನ್ನ ಶುರು ಮಾಡಿದಂತ ಸಿಎಂ ಸಿದ್ದರಾಮಯ್ಯ, ನಾನು ಒಂದು ಕಾಲದಲ್ಲಿ ಸಿಗರೇಟ್ ಸೇದೋದನ್ನೇ ಚಟವಾಗಿಸಿಕೊಂಡಿದ್ದೆ, ಈಗ ಅದೆಲ್ಲವನ್ನು ಕೂಡ ಬಿಟ್ಟಿದ್ದೇನೆ. ನೀವು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಜನರಿಗೆ ಸಲಹೆ ಕೊಟ್ಟರು. ಮಾಡಿದ್ದಿಲ್ಲೇ ಲಾಭ ಓದಿದ್ದಿಲ್ಲೇ, ಹಾಗಾಗಿ ಮೈಸೂರಿನಲ್ಲಿ ವಾಸನೂ ಇಲ್ಲೇ ಇರೋದು. ಆದ್ರೂ ನನಗೆ ಮೈಸೂರಿನಲ್ಲಿ ಏನು ಮನೆಗಿನೇ ಏನೂ ಇಲ್ಲ, ಸೈಟ್ ಅದೇ, ಮನೆಗಿನೇ ಏನಿಲ್ಲ. ನಾನು ಇನ್ನೂ ಸ್ವಂತ ಮನೆ 2 ಮನೆ ಕಟ್ಟಿದೆ, ಸ್ವಂತ ಮನೆಗಳನ್ನ 2 ಮಾರ್ಬಿಟ್ಟೆ. ಒಂದು ಸಾರಿ ವಾಸಕ್ಕೂ ಬರಿಲ್ಲ ನಾನು ಸ್ವಂತ ಮನೆಗಳಿಗೆ. ಹಾಗಾಗಿ ನಾನು ಮೈಸೂರಿನಲ್ಲಿ ಮನೆ ಇಲ್ಲ. ಅವೆಲ್ಲ ಬಿಟ್ಬಿಟ್ಟಿದ್ದೀನಿ ಈಗ. ಬಹಳ ಎಷ್ಟು ಸೇರ್ತಾ ಇದ್ದಪ್ಪ ಮನೆಗೂಡ. ನೋಡಿ, ನಮ್ಮ ಹತ್ರ ಈ ಮನೆಗೂಡ ಇದನ್ನಲ್ಲ, ಏನೂ ಇಲ್ಲ ಇವ. ನಮ್ ಜಾಲಪ್ಪ ಹೇಳ್ತಿದ್ದ, ಜಾಲಪ್ಪನವ್ರು ಇದಾರಲ್ಲ, ಕುಡಿಯೋದು ಸಿಗರೇಟ್ ಸೇರೋದು ಇವೆಲ್ಲ ಮಾಡ್ಬೇಕು. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.